ತೀವ್ರ ಕುತೂಹಲ ಕೆರಳಿಸಿದಂತ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಮತಗಳಿಂದ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಅವರ ಪತ್ನಿ ಶೀಲಾ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಈ ನಿರೀಕ್ಷೆ ಇತ್ತ ತಮಗೆ ಅಂತ? ನನಗಿತ್ತು, ಮುಂದೆನೇ ಹೇಳಿದೆ ನಾನು. ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಹಿಡಿತಾರೆ, ಅವ್ರ ಮನೆ ಮಗನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿತ್ತು. ಮೇಡಮ್, ಅಂದರೆ ತಾವು ಕೂಡ ಓಟ್ ಹಾಕಕ್ಕೆ ಚಕ್ಕೇರಿಗೆ ಬಂದಿದ್ರಿ, ಎಲ್ಲ ಆಯಿತು, ಸಾಕಷ್ಟು ಕಾರ್ಯಕರ್ತರಲ್ಲಿ ಗೆಲ್ತಾರೆ ಅನ್ನೋ. ಆದರೆ ಆ ನಂತರದಲ್ಲಿ ಸಿ ಪಿ ಯೋಗೇಶ್ವರ್ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿಕೆ ಕೊಟ್ಟಂತ ಸಾಕಷ್ಟು ಆತಂಕ ಕೂಡ ಕಾರಣ ಆಗಿತ್ತು. ಆದರೆ ಬಹಳ ಅಂತರಗಳಿಂದ ಇವತ್ತು ಗೆಲ್ಲಿದ್ದೀವಿ ಅಂತ. ಅದೇನಂತಂದರೆ, ಅವರು ಎಲ್ಲೂ ನಾವು ನೆಗೆಟಿವ್ ಆಗಿ ಹೇಳಲಿಲ್ಲ. ಒಂದು 2-3 ಪಕ್ಷ ನಿಂತಾಗ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳಿದರೆ ಹೊರತು ಅವರು ಬೇರೆ ರೀತಿ ಯಾವುದೂ ಹೇಳಲಿಲ್ಲ. ಈ ಒಂದು ಫಲಿತಾಂಶನ ಮೇಡಮ್ ರಾಜ್ಯ ಅಲ್ಲಂಗೆ ದೇಶದಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು. ಯೋಗೇಶ್ವರ್ ಅವರ ಎದುರುಗಡೆ ನಿಂತಂಥ ಅಭ್ಯರ್ಥಿ ಕೂಡ ನಿಖಿಲ್ ಅವರಾಗಿದ್ದರು. ಏನು ಬೇಕಾದ್ರೆ ಫಲಿತಾಂಶ ಆಗ್ಬೋದು ಅಂತ. ಇದ್ರ ಬಗ್ಗೆ ಹೇಳುವಂಥದ್ದು ನಾವು ಮುಂಚೆನೂ ಹೇಳಿದೆ, ನಾವು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರೋರು. ಯೋಗೇಶ್ವರ್ ಅವರು ಒಬ್ಬ ಮೇಷ್ಟ್ರು ಮಗ. ನಮ್ಮ ಚನ್ನಪಟ್ಟಣದ ಒಂದು ನಕ್ಷೆನೇ ಅವ್ರಿಗೆ ಗೊತ್ತಿದೆ. ಅವರು ಸಮಗ್ರ ನೀರಾವರಿ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಬಿಡಲ್ಲ ಅನ್ನೋ ಭರವಸೆ ನಂಗೆ ತುಂಬಾ ಇತ್ತು. ಅಂದರೆ ಇಲ್ಲಿ ಒಂದು ಜಮೀರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, ಆಮೇಲೆ ಒಕ್ಕಲಿಗರು ಎಲ್ಲರೂ ಕೂಡ ದೇವೇಗೌಡರು ಕೈ ಹಿಡಿತಾರೆ, ಯೋಗೇಶ್ವರ್ ಸೋತೇ ಬಿಡ್ರು ಅನ್ನೋಂಥ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಮೇಡಮ್. ಇಲ್ಲಿ ಅಭಿವೃದ್ಧಿ ಕಡೆನೇ ನಮ್ಮ ಜನರು ಒಲವಿತ್ತು ಹೊರತು ಇನ್ಯಾವುದ್ರ ಬಗ್ಗೆ ಇಲ್ಲ. ಈಗಾಗಲೇ ಮೇಡಮ್ ಯೋಗೇಶ್ವರ್ ಅವ್ರನ್ನ ಆಧುನಿಕ ಭಗೀರಥ ಅಂತಾರೆ. ಈಗ ಗೆದ್ದಾಗಿದೆ ಅವ್ರದೇ ಸರ್ಕಾರ. ಇಲ್ಲಿನ ಕ್ಷೇತ್ರ ಜನ ಏನು ನಿರೀಕ್ಷೆ ಮಾಡ್ಬೋದು? ಇಲ್ಲಿ ನಮ್ಮ ಟೌನಲ್ಲಿ UGD ಕೆಲಸನೇ ಆಗಿರ್ಬೋದು, ಬಸ್ ಸ್ಟ್ಯಾಂಡದ ಒಂದು ಕೆಲಸ ಆಗಿರ್ಬೋದು, ಆಮೇಲೆ ರಸ್ತೆಗಳದು, ಆಮೇಲೆ ಕೆಲವು ಕೆರೆಗಳೆಲ್ಲ ಬತ್ತೋಗಿದೆ. ಸೊ ಅವೆಲ್ಲ ಕೆಲಸಗಳು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇರೋದ ಕಾರಣದಿಂದ ಎಲ್ಲ ಸಮಗ್ರ ಅಭಿವೃದ್ಧಿ ಚನ್ನಪಟ್ಟಣ ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ. ಕ್ಷೇತ್ರ ಜನರಿಗೆ TV9 ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನಮ್ಮ ಜನ್ಮಭೂಮಿ, ನಮ್ಮ ಕರ್ಮಭೂಮಿ. ನೀವೆಲ್ಲರೂ ನಿಮ್ಮ ಮನೆ ಮಗನ ಆಯ್ಕೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದಿಷ್ಟು ಕೂಡ ಶೀಲಾ ಯೋಗೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.